ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚೆನ್ನೈಗೆ ಸತತ 2ನೇ ಸೋಲು. SRH ಅನ್ನು ಸೋಲಿಸಲಿಕ್ಕೆ ಭಾರಿ ತಿಣ್ಕಾಡ್ಬೇಕಪ್ಪ ಎಲ್ಲ ಟೀಮು. SRH ಮತ್ತು KKR ಈ IPL ಅಲ್ಲಿ ನನಗೆ ಒಂದು ರೇಂಜಿಗೆ ವಾವ್ ಅಂತ ಅನಿಸಿದ ತಂಡಗಳು ಏನು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಸೂಪರ್. ಇವತ್ತು SRH ಚೆನ್ನೈ ಮೇಲೆ ಇಷ್ಟು ಈಸಿ ಜಯ ಸಾಧಿಸ್ತದೆ ಅಂತ ಅಂದ್ಕೊಂಡಿರಲಿಲ್ಲಪ್ಪ. ಆರಾಮ್ಸೆ ಗೆದ್ದರು. ಸೀರಿಯಸ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ CSK ಗಳಿಸಿದ್ದು ಕೇವಲ 165 ರನ್. ಆ ಪಿಚ್ಚಲ್ಲಿ 278 ಹೊಡಿಲಿಕ್ಕೆ ಆಗ್ತದೆ. ಇವತ್ತು 277 ಸಹ ಮೀರಿಸ್ತಾರ ಹಾಗೆ ಹೀಗೆ ಅಂತ ಸ್ಟಾರ್ಟಿಂಗ್ ಎಲ್ಲ ಇತ್ತು. ಅಂದರೆ SRH ಭಾರಿ ಫಾರ್ಮಲ್ ಉಂಟಲ್ಲ. ಬಟ್ ಆಟ ಸ್ಟಾರ್ಟ್ ಆದಾಗ ಅನಿಸಿತ್ತು ಇಲ್ಲ ಇದು 180 ಪಿಚ್ ಅಂತ ಕಾಮೆಂಟೇಟರ್ಸ್ ಎಲ್ಲ ಹೇಳಿದರು. ಸ್ವಲ್ಪ ಸ್ಲೋ ಉಂಟು ಬಟ್ 180 ಹೊಡಿಬೋದು. ಆ್ಯಂಡ್ CSKದ ಆರಂಭ ಕೂಡ ಹಾಗೆ ಇತ್ತು. ಆರಂಭ ಅನ್ನೋದಕ್ಕಿಂತ ಸಹ ಅಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಒಂದು ಕಾಂಬಿನೇಷನ್ ಉಂಟು. ಅಜಿಂಕ್ಯ ರಹಾನೆ ಮತ್ತು ಶಿವಮ್ ದುಬೆ ಏನು ಚಂದ ಆಡ್ತಾಯಿದ್ರು ಅಂತಂದರೆ 12 ಓವರ್ಗೆ 105 ರನ್ CSKದು ಭಾರಿ ಒಳ್ಳೆ ಲಯದಲ್ಲಿತ್ತು. ದುಬೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಆಡ್ತಾಯಿದ್ರು. ಮತ್ತು ರಹಾನೆ ಅವರು ಆರಂಭ ಭಾರಿ ಫಾಸ್ಟ್ ಇತ್ತು ಮತ್ತು ಸ್ವಲ್ಪ ನಿಧಾನ ಆಗ್ತಾಯಿತ್ತು ಅವರ ಆಟ. ಬಟ್ 12 ಓವರಿಗೆ 105 ಆದಾಗ ಓಕೆ 277 250 240 ಹೊಡೆಯೋದಿಲ್ಲ ಬಟ್ 200 ರನ್ ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. ಯಾಕಂತಂದರೆ 2 ವಿಕೆಟ್ ಹೋಗಿರೋದು, ಇನ್ನು 8 ಓವರ್ ಹೊಡೆದು ಎಲ್ಲ ದಾಡ ಬಾಡ ಹೊಡೆದಾಕ್ತಾರೆ ಅಂತ. ಬಟ್ ಅಲ್ಲಿಂದ ಆಟ ಚೇಂಜ್. ಲಾಸ್ಟಿಗೆ 8 ಓವರಲ್ಲಿ 50 ರನ್ ಬಂದದ್ದು. 52 ರನ್ ಅಷ್ಟೇ ಬಿಟ್ಟು ಕೊಟ್ಟದ್ದು. SRH ಭಯಾನಕ ಬೌಲಿಂಗ್ ಮಾರ. SRH ಮಹಿಮೆಯ ಅಂತ ಉನಾದ್ಕತ್ತು ಎಲ್ಲ ಫ್ರಾಂಚೈಸಿಗೆ ಆ ರೇಂಜಿಗೆ ಹೊಡಿಸ್ಕೊಳ್ತಿದ್ರು. ಇವತ್ತಿಂತ ಮಾರ 4 ಓವರಿಗೆ 28 ರನ್ನು, ಕಮಿನ್ಸ್ 4 ಓವರಿಗೆ 29 28 ಮತ್ತು ಇವರು ಭುವನೇಶ್ವರ್ ಕುಮಾರ್ 4 ಓವರಿಗೆ 28 29 ಎಲ್ಲರೂ ಸಹ ಅಷ್ಟೇ 28 29 3 ಜನ ಅಷ್ಟೇ ಹೊಡಿಸ್ಕೊಂಡಿರೋದು. ಅಥವಾ ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. 3 ಜನ ಸೇರಿಕೊಂಡು ಸೂಪರಾಗಿ ಬೋಲ್ ಹಾಕಿದರು. ಏನು ಮಾರೆ 165 ಏನು ಸ್ಕೋರ್ ಅಲ್ಲ ಅಂತ ಅನಿಸಿತ್ತು ನನಗೆ. SRH ಇದು ಒಂದು ಬ್ಯಾಟಿಂಗ್ ಡೆಪ್ತ್ ಅಥವಾ ಬ್ಯಾಟಿಂಗ್ ಡೆಪ್ತ್ ಅನ್ನೋದಕ್ಕಿಂತ ಸಹ 4 ಜನ ಒಂದು ಫಾರ್ಮಲ್ ಇದ್ದಾರಲ್ಲ ಅವ್ರದ್ದು. ಹೆಡ್ ಮತ್ತು ಅಭಿಷೇಕ್ ಶರ್ಮಾ, ಮಾರ್ಕ್ರಮ್, ಕ್ಲಾಸನ್ ಇವರ 4 ಜನರ ಫಾರ್ಮ್ ನೋಡಿ, 6 ಹಿಟ್ಟಿಂಗ್ ಎಬಿಲಿಟಿ ನೋಡಿ, ಅವರ ಸ್ಟ್ರೈಕ್ ರೇಟ್ ನೋಡಿ ಅಂದ್ಕೊಂಡೆ 165 ಸ್ಕೋರ್ ಅಲ್ಲ ಅಂತ. ಹಾಗೆ ಆಯ್ತು ಇವತ್ತು. ಎಂಥ ಬ್ಯಾಟಿಂಗ್ ಮಾರೆ ಅಭಿಷೇಕ್ ಶರ್ಮಾದ. 12 ಬಾಲಿಗೆ 37 ರನ್ ಪುಡಿ. ಏನು ಆ ಪವರ್ ಪ್ಲೇ ಇದೆಯಲ್ಲ, ಸ್ಟಾರ್ಟಿಂಗ್ ಪವರ್ ಪ್ಲೇ ಅಯ್ಯೋ 3.3 ಓವರ್ಸಿಗೆ 50 ಬಂದಾಗಿದೆ. SRH ಇದು ಫಾಸ್ಟೆಸ್ಟ್ 50 ಅಂತ, ಅಥವಾ IPL ಹಿಸ್ಟ್ರಿಯಲ್ಲಿ ಫಾಸ್ಟೆಸ್ಟ್ 50 ಐ ಥಿಂಕ್ SRH ಇದು ಫಾಸ್ಟೆಸ್ಟ್ 50 ಅಂತ ಅಂದ್ಕೊಳ್ತೇನೆ. ಅದು ಆ್ಯಕ್ಚುಲಿ 2.3 ಓವರ್ಸಿಗೆ 46 ರನ್ ಆಗಿತ್ತು. ಮತ್ತು ಇವರು ಔಟ್ ಆದರು, ಅಭಿಷೇಕ್ ಶರ್ಮಾ ಅವರು ಔಟ್ ಆದರು. ಅದೆಲ್ಲಿಯಾರು ಅದು ಸಹ 6 ಹೋಗಿದ್ದೆ. 2.4 ಓವರ್ಸಿಗೆ 50 ಆಗ್ತಿತ್ತ ಅಂತ. ಏನೊಂದು ಹೊಡೆದ ಮಾರ. ಇಂಪ್ಯಾಕ್ಟ್ ಪ್ಲೇಯರ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಅವರಿಗೆ SRHಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ಹೆಡ್. ಫಸ್ಟ್ ಬಾಲ ಸೆಕೆಂಡ್ ಬಾಲ ಈಸಿ ಕ್ಯಾಚ್ ಮೊಯಿನ್ ಅಲಿ ಅವರು ಕ್ಯಾಚ್ ಡ್ರಾಪ್ ಮಾಡಿದರು. 0 ಹೆಡ್ ಅವರು ಫಸ್ಟ್ ಬಾಲ್ ಅಂತ ಅನ್ನಿಸ್ತದೆ. ಹೌದು, ಕ್ಯಾಚ್ ಡ್ರಾಪ್ ಮಾಡಿದರು. ಕೊನೆಗೆ ಅವರು 31 ರನ್ ಹೊಡೆದ್ರು. ಈ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು ಮುಖೇಶ್ ಚೌಧರಿ ಅವರು. ಆಹಾ ಅದ್ಭುತಪ್ಪ. ಅಯ್ಯಯ್ಯೋ ರಾಮ, ಫಸ್ಟ್ ಓವರಲ್ಲಿ 27 ರನ್ ಹೊಡಿಸ್ಕೊಂಡಿದ್ದಾರೆ. ಯಾರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದು ಗೊತ್ತಾಗಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ CSKಗೆ ಬಂದದ್ದು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪರಿಣಮಿಸಿದ್ದು SRHಗೆ. ಅಭಿಷೇಕ್ ಶರ್ಮಾ ಅವರು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದರು. ಅವರು ಔಟ್ ಆದಮೇಲೆ ಸಹ ಏನು ರನ್ ಡ್ರಾಪ್ ಆಗಿರಲಿಲ್ಲ. ರನ್ ರೇಟ್ ಆ ರೇಂಜಿಗೆ ಡ್ರಾಪ್ ಆಗಿರಲಿಲ್ಲ. 9 ಓವರಿಗೆ 100 ಎಲ್ಲ ದಾಟಿ ಆಗಿತ್ತು. ಬಟ್ 9.1 ಓವರಿಗೆ ಒಂದು 4 ಬಂದಮೇಲೆ, ಅದಾದಮೇಲೆ 2 ವಿಕೆಟ್ ಹೋದ್ಮೇಲೆ ಶಾಬಾಜ್ ಅಹ್ಮದನ್ನು ಕಳಿಸಿದ್ರು. ಯಾಕೆಂದ್ರೆ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಬಿಕಾಸ್ ಕ್ಲಾಸನ್ ಅವರನ್ನು ಕಳಿಸಿ ಕ್ಲಾಸನ್ ಎಲ್ಲರೂ ಅಪ್ಪಿತಪ್ಪಿ ಬೇಗ ಔಟ್ ಆದರೆ ಮತ್ತೆ ಯಾರು ಬ್ಯಾಟಿಂಗ್ ಇಲ್ಲ ಅಂತ ಮೇ ಬಿ ಶಾಬಾಜ್ ಅಹ್ಮದನ್ನು ಕಳಿಸಿದ್ದು ಅಂತ ಅಂದ್ಕೊಂಡಿದ್ದೇನೆ ನಾನು. ಅವರು ಒದ್ದಾಡಿದ್ರಪ್ಪ. ಅವರು ಇವತ್ತು ಒದ್ದಾಡಿದರು. 19 ಬಾಲಿಗೆ 18 ಅವರು. ಮತ್ತು ಮಾರ್ಕ್ರಮ್ ಅವರು 50 ರನ್ ಹೊಡೆದ್ರು. ಬಟ್ ಕೊನೆಗೆ ಸಹ ಅವರು ಸಹ ಸ್ಲೋ ಆದರು. ಸೊ ಆವಾಗ ಒಂದು ಸ್ವಲ್ಪ ಟೆನ್ಷನ್ ಆಯ್ತು, ಇದು ಎಂತ ಇಷ್ಟು ಕೊನೆಯ ಬಾಲ್ ತನಕ ಎಂತ ಹೋಗ್ತಾ ಉಂಟಾ ಮ್ಯಾಚ್ ಅಂತ. ಬಟ್ ನಿತೀಶ್ ರೆಡ್ಡಿ ಬಂದು 8 ಬಾಲಿಗೆ 14 ರನ್ ಸೂಪರಾಗಿ ಆಡಿದರು. ಹಾಗೆ ನೋಡಿಕೋದ್ರೆ ಕ್ಲಾಸನ್ನೇ ಇವತ್ತು ಡಲ್. 11 ಬಾಲಿಗೆ 10 ರನ್. ಅವರು ಎಲ್ಲ ಬೀಸಲಿಕ್ಕೆ ಟ್ರೈ ಮಾಡ್ತಿದ್ರು, ಯಾವ್ದು ಸಹ ಕನೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ 18 ಓವರಲ್ಲಿ 18.1 ಓವರಲ್ಲಿ SRH ವಿನ್ ಆಗಿ ಆಯಿತು. ಸೂಪರ್. ಅಂದರೆ ಎಂತ ಹೇಳೋದು, ಇದು ಕಂಪ್ಲೀಟ್ ಟೀಮ್ ಗೇಮ್. ಅವರ ಪಾಲಿಗೆ ಇದೊಂದು ಸೂಪರ್ ಗೇಮ್. ಯಾಕಂತಂದರೆ ಚೆನ್ನೈಯನ್ನು ಅಷ್ಟು ಈಸಿಯಾಗೆಲ್ಲ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಈಗ ಸಹ ನಂಬಿದ್ದೇನೆ. ನೀವು ಚೆನ್ನೈ ಟೀಮನ್ನು ಈ ಥರ ಅಂದರೆ ಡಾಮಿನೇಟಿಂಗ್ ವಿಕ್ಟ್ರಿ ನಿಮಗೆ ಚೆನ್ನೈ ಟೀಮ್ ಮೇಲೆ ಸಿಕ್ಕಿತ್ತು ಅಂತಂದರೆ ನೀವು ನಿಜವಾಗ್ಲೂ ಸಹ ನಿಮ್ಮ ಹೇಗೆ ಮಾಡಿದ್ದೀರಿ ಅಂತ. ಈವನ್ ಡೆಲ್ಲಿ ಸಹ ಮೊನ್ನೆ ಚೆನ್ನೈನ ಸೋಲಿಸಿದಾಗ
ಅವರು ಅವರ ಗೇಮನ್ನು ಆಡಿದರು. ಬ್ಯಾಟಿಂಗಲ್ಲಿ ತುಂಬ ಚೆಂದ ಆಡಿದರು. ಮತ್ತು ಬೌಲಿಂಗ್ ಹಾಕಿದಾಗ ಸಹ ಡೆಲ್ಲಿಯವರು ದೂಬೆ ಬಂದ ಕೂಡ ಸ್ಪಿನ್ನರ್ಸನ್ನು ಆಡಿಸಲೇ ಇಲ್ಲ. ಸ್ಪಿನ್ನರ್ಸಿಗೆ ಬೌಲಿಂಗ್ ಕೊಡಲೇ ಇಲ್ಲ, ಎಲ್ಲ ಫಾಸ್ಟ್ ಬೌಲರ್ಸಿಗೆ ಕೊಟ್ಟರು. ಯಾಕಂತಂದರೆ ದೂಬೆ ಸ್ಪಿನ್ನರ್ ಸಿಕ್ಕಿದ್ರೆ ಅಷ್ಟೇ, ಸ್ಪಿನ್ನರ್ ಬಾಯಿ ಪಡ್ಕೊಳ್ಬೇಕು, ಅಣ್ಣ ಬಿಟ್ಟು ಬಿಡಣ್ಣ ಅಂತ. ಸ್ಪಿನ್ನರ್ ಸಿಕ್ಕಿದ್ರೆ ಭಾರಿ ಚೆಂದ ಮಾಡಿ ಆಡ್ತಾರೆ, ಸಿಕ್ಸ್ ಭಾರಿ ಹೊಡಿತಾರೆ. ಸ್ವಲ್ಪ ಒದ್ದಾಡ್ತಾರೆ, ಅಂದರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಒದ್ದಾಡೋದು ಯಾರಿಗೆ ಅಂತಂದರೆ ಫಾಸ್ಟ್ ಬೌಲರ್ಸಿಗೆ. ಡೆಲ್ಲಿ ಆ ಒಂದು ಟ್ರಿಕ್ಕನ್ನು ಚೆಂದ ಯೂಸ್ ಮಾಡಿದರು. ಹಾಗೆ ಇವತ್ತು ಸಹ ಹಾಗೆ SRH ಫಸ್ಟ್ 12 ಓವರ್ ನಂಗೆ ಗೊತ್ತಿಲ್ಲ ಸ್ವಲ್ಪ ಹೊಡಿಸ್ಕೊಂಡ್ರು, ಬಟ್ ಲಾಸ್ಟ್ 8 ಓವರ್ ಏನು ಟೈಟ್ ಮಾಡಿ ಹಾಕಿದ್ರು ಅಂತಂದರೆ ಬೌಲಿಂಗಲ್ಲೇ ಗೆದ್ದು ಬಿಟ್ರು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಪವರ್ ಪ್ಲೇಯಲ್ಲೇ ಗೊತ್ತಾಗಿತ್ತು. ಫಸ್ಟ್ 3-4 ಓವರ್ ಆದ ಕೂಡಲೇ ಸಾಧ್ಯ ಇಲ್ಲ, ಚೆನ್ನೈಗೆ ಕಮ್ಬ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತವೇ ಗೊತ್ತಾಯಿತು. ಅದು ಒಂದು ಫಾರ್ಮ್ಯಾಲಿಟಿ. ಎಲ್ಲಿಯ ತನಕ ಇವರು ಎಳ್ಕೊಂಡು ಹೋಗ್ತಾರೆ ಗೇಮನ್ನು, ಚೆನ್ನೈ ಏನು ಪೂರ್ತಿ ತ್ರ್ಯಾಶ್ ಆಗಿಬಿಡ್ತಾರೆ, 13-14 ಓವರಿಗೆ ಮ್ಯಾಚ್ ಮುಗಿದು ಬಿಡ್ತದೆ, ಅಥವಾ ಕೊನೆಯ ತನಕ ತೊಗೊಂಡು ಹೋಗ್ತಾರೆ ಅಂತ ಒಂದು ಮಾತ್ರ ಕ್ಯೂರಿಯಾಸಿಟಿ ಇದ್ದದ್ದು. 18 ಓವರ್ ತನಕ ಹೋಯ್ತು ಬಿಟ್ಟರೆ ಓವರ್ ಆಲ್ ಮ್ಯಾಚು ಇದು ಕಂಪ್ಲೀಟ್ಲಿ 12 ಓವರ್ ಬಿಟ್ಟಾಕಿ ಅಲ್ಲಿಂದ ಕಂಪ್ಲೀಟ್ SRH ಕಡೆಗೆ ತಿರುಗಿತ್ತು. ಫಸ್ಟ್ 12 ಓವರ್ CSK ಕೈಯಲ್ಲೇ ಇತ್ತು ಮ್ಯಾಚು. CSK ಒಂದು 200-210 ಹೊಡಿತಾರೆ, ಇಲ್ಲೇ ಮಿನಿಮಮ್ 190 ಹೊಡಿತಾರಂತ ಅಂದ್ಕೊಂಡಿದ್ದೆ ನಾನು. ಒಂದು ಈಸಿಲಿ 30-40 ರನ್ಸ್ ಶಾರ್ಟ್ ಆಯಿತು ಚೆನ್ನೈಗೆ. ಕಂಗ್ರ್ಯಾಚುಲೇಷನ್ SRH. ಮತ್ತು ನಾಳೆ ನಮ್ಮ ಮ್ಯಾಚ್ ಉಂಟು, ನಮ್ಮ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ನಾಳೆ ಸಹ ರಿಯಾನ್ ಪರಾಗ್ ಕಂಟಿನ್ಯೂ ಮಾಡ್ತಾರೆ ಅವರ ಫಾರ್ಮನ್ನು ಅಂತ ಕಾದು ನೋಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡಿ ಮಾರ್ರೆ. ಹೇಗೂ 2-2 ಸೋತಿದ್ದೀರಿ, ಎಕ್ಸ್ಪರಿಮೆಂಟ್ ಮಾಡಿ, ಕೊಡಿ, ಚಾನ್ಸ್ ಕೊಡಿ. ಅದರ ಬಗ್ಗೆ ನಾಳೆ ಬೆಳಿಗ್ಗೆ ಮಾತಾಡ್ತೇನೆ ನಾನು. ಬಟ್ ಸ್ಟಿಲ್ ಹೇಳ್ತಾ ಇರೋದು, ಈಗಲೇ ಒಂದು ಮುನ್ಸೂಚನೆ ಕೊಡ್ತಾ ಇರೋದು, ನಾಳೆಯ ವಿಡಿಯೋ ಹೇಗಿರ್ತದೆ ಅಂತ. ಟೀಮು ಬದಲಾವಣೆ ಆಗಬೇಕು, ಇಲ್ಲೇ ಸೈಕಾಗ್ತದೆ ಅಷ್ಟೇ. ಸರಿ, ನಾಳೆ ಸಿಗುವ. ನಮಸ್ಕಾರ.